ಎಲ್ಲಿ ಕಂಟ್ರೋಲ್ ಮಾಡ್ತಿದ್ದೆ ನೀವು? ಪರಮೇಶ್ವರ್ ಅವರ ಹೇಳಿಕೆಯನ್ನು, ಪರಮೇಶ್ವರ್ ಮಂಗಳೂರು ಹೋದ್ರಪ್ಪ, ದಿನೇಶ್ ಗುಂಡೂರಾವ್ ಅವರು ಕೂತು ಮಾತಾಡ್ತಿದ್ರು. 3-4 ಜನ ಮುಸಲ್ಮಾನ ಮುಖಂಡರು ಅವರಿಗೆ ಧಮಕಿ ಹಾಕಿದ್ರೆ ಹೆದರ್ಕೊಂಡು ಬರ್ತಾರೆ. ಯಾವ ಕಾನೂನು ಸುವ್ಯವಸ್ಥೆ ಇದೆ? ಯಾರಿಗೆ ರಕ್ಷಣೆ ಕೊಡ್ತಿದ್ದಾರೆ ಇವರು? ನಿನ್ನೆಯಿಂದ ಕೊಲೆ ಎಷ್ಟಾಗಿದೆ? ಯಾವುದೇ ಕಾರಣಕ್ಕಾಗಿರ್ಬೋದು. ಆದರೆ ಕೊಲೆ ಮಾಡುವವರಿಗೆ ಧೈರ್ಯ ಬರಬೇಕು ಅಂದರೆ ಇಲ್ಲಿ ಏನು ಪೊಲೀಸರು ಏನು ಮಾಡ್ತಾ ಇಲ್ಲ ಅಂತ ಅರ್ಥ. ಬೇರೆ ಬೇರೆ ವೈಯಕ್ತಿಕ ಕಾರಣ ಇರ್ಬೋದು, ಯಾವುದೋ ಕಾರಣ ಇರ್ಬೋದು. ಅಲ್ಲೆಲ್ಲೋ ವರ್ಣದಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಕಾರ್ತಿಕ್ ಅನ್ನುವ ಕೊಲೆ ಆಯಿತು. ಮತ್ತೆ ಇವತ್ತೀಗ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರದಲ್ಲಿ ಇದೆ, ಮೈಸೂರು ಕಾರ್ತಿಕ್, ಬೆಳಗಾಮಲ್ಲಾಯಿತು, ದೊಡ್ಡಬಳ್ಳಾಪುರ ಆಯಿತು. ಅಂದರೆ ದಿನನಿತ್ಯ ನಮ್ಮ ಅದು ಯಂಗ್ ಜನರೇಷನ್ ಹುಡುಗರು. ಇವತ್ತು ಯಾವುದೋ MBBS ಹುಡುಗಿ ಪ್ರೀತಿ ಮಾಡಿದ್ರು ಅಂತ ಹೇಳಿ ಕೊಲೆ ಮಾಡ್ತಾರೆ. ಅಂದರೆ ಏನು ನಡೀತಾ ಇದೆ? ಕೊಲೆ ಯಾರ್ದು ನಡೆಯುತ್ತೆ ಅನ್ನೋದಲ್ಲ ನಾವು ಮಾತಾಡಬೇಕಾದ್ದು. ನಮ್ಮ ರಾಜ್ಯದ ಯುವಕರು ಸಾಯ್ತಾ ಇದ್ದಾರೆ. ಇದು ನಮಗೆ ಆತಂಕ ತರುವಂಥದ್ದು. ಅದಕ್ಕಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಕ್ಕೆ ಪರಮೇಶ್ವರ್ ಅವರಂತೂ 100% ಫೇಲ್ಯೂರ್ ಆಗಿದ್ದಾರೆ. ಅವ್ರಿಗೆ ಏನೋ ಅವ್ರಿಗೆ ಗೊತ್ತಿಲ್ವೋ ಅಥವಾ ಅವ್ರು ಮಾಡಲ್ವೋ ಅಥವಾ ಮಾಡಕ್ ಬಿಡಲ್ವೋ? ಇದು ನಮ್ಮ ಮುಂದಿರುವಂತ ಪ್ರಶ್ನೆ. ಗೃಹ ಇಲಾಖೆ ಅನ್ನುವಂಥದ್ದು ಇಲ್ವೇ ಇಲ್ಲ. ಇಟ್ಸ್ ನಾಟ್ ಎಕ್ಸಿಸ್ಟಿಂಗ್ ಅಟ್ ಆಲ್. ಭಯೋತ್ಪಾದಕರು ಕಾಶ್ಮೀರದಲ್ಲಿ ಬರುವಂಥದ್ದು ಇದು ಮೊದಲಲ್ಲ. ಪ್ರತಿ ಸರ್ತಿನೂ ಬೇರೆ ಬೇರೆ ಕಾರಣಕ್ಕೆ ಅಲ್ಲಿಯ ಲೋಕಲ್ ಅವರು ಸಪೋರ್ಟ್ ಮಾಡಿ ಅಥವಾ ಅವರನ್ನೇ ಟ್ರೈನಿಂಗ್ ಮಾಡಿ ಹಲವಾರು ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಗೃಹ ಇಲಾಖೆ ನಿರಂತರವಾಗಿ ಇದನ್ನ ಕಾರ್ಯಾಚರಣೆ ಮಾಡ್ತಾ ಇದೆ. ತಪ್ಪಿತಸ್ಥರನ್ನ ಹಿಡಿಯುವಂಥದ್ದು ಮಾಡ್ತಾ ಇದೆ. ಹಲವಾರು ಸಂದರ್ಭದಲ್ಲಿ ಅವರಿಗೆ ಅಟ್ಯಾಕ್ ಮಾಡುವಂಥದ್ದು ನಮ್ಮ BSF ಮತ್ತು ಸೈನ್ಯ ಮಾಡಿದೆ. ಅದಕ್ಕಾಗಿ ಇವತ್ತು ಕರ್ನಾಟಕದ ಘಟನೆಯನ್ನ ಮುಚ್ಚಿ ಹಾಕೋದಕ್ಕಾಗಿ ನೀವು ಪೆಹಲ್ಗಾಮ್ದೇ ವಿಚಾರ ತಗೊಳ್ಳಿ. ಸಿದ್ದರಾಮಯ್ಯನವರು ಏನ್ ಮಾತಾಡಿದ್ರು? ರಾಜ್ಯದ ಬೇರೆ ಬೇರೆ ಮಂತ್ರಿಗಳು ಏನ್ ಮಾತಾಡಿದ್ರು? ಜಮೀರ್ ಖಾನ್ ಏನ್ ಮಾತಾಡಿದ್ರು? ಈ ವಿಷಯವನ್ನ ಡೈವರ್ಟ್ ಮಾಡೋದಕ್ಕೆ ನಂಗೆ ಬಾಂಬ್ ಕಟ್ಟಿ ಅಂತಾರೆ. ನಿಮ್ಗೆ ಬಾಂಬ್ ಕಟ್ಟಲ್ಲಪ್ಪ. ನಾವು ಹಾಗೇನೆ 1 ವರ್ಷ ಹೋಗಿ ಪಾಕಿಸ್ತಾನದಲ್ಲಿ ಇದ್ ಬನ್ನಿ. ಬಾಂಬ್ ಕಟ್ಟೋದು ಬೇಕಾಗಿಲ್ಲ, ನೀವು ಸಾಯೋದು ನಮ್ಗೆ ಬೇಕಾಗಿಲ್ಲ. ನೀವು ಹೋಗಿ ಪಾಕಿಸ್ತಾನದಲ್ಲಿ 1-2 ವರ್ಷ ಜೀವನ ಮಾಡಿ ಬನ್ನಿ, ಎಲ್ಲ ಕುಟುಂಬ ಸಮೇತರಾಗಿ ಹೋಗಿ, ನಾವೇ ಬೇಕಾದ್ರೆ ಕಳಿಸ್ಕೊಡ್ತೀವಿ. ಅಂದ್ರೆ ಏನ್ ಬೇಕಾದ್ರೂ ಒಂದು ವಿಷಯವನ್ನ ಡೈವರ್ಟ್ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾತಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ತಿಮ್ಮಾಪುರ ಒಂದು ಮಾತಾಡ್ತಾರೆ, ದಿನೇಶ್ ಗುಂಡೂರಾವ್ ಇನ್ನೊಬ್ರು ಮಾತಾಡ್ತಾರೆ, ಸಂತೋಷ್ ಲಾಡ್ ಬೇರೆನೆ ಮಾತಾಡ್ತಾರೆ, ಉಲ್ಟಾ ಟೋಪಿ ಹಾಕೊಂಡು ಹೋಗ್ತಾರೆ. ಅಂದ್ರೆ ರಾಜ್ಯದಲ್ಲಿ ಹೇಗೆ ಬಿಹೇವ್ ಮಾಡಿದ್ರು ಕೂಡ ರಾಜ್ಯದ ಜನ ವೋಟ್ ಹಾಕ್ತಾರೆ ಅಂತ ಅವ್ರಿಗೆ ಅನಿಸಿದ್ಯೋ ಅಥವಾ ನಾವು ನಡೆಸ್ಕೊಂಡು ಹೋಗ್ಬೋದು ಅಂತ ಅನಿಸಿದ್ಯೋ ನಮ್ಗೆ ಗೊತ್ತಿಲ್ಲ. ಅವರ ಮಾನಸಿಕತೆನೇ ಅರ್ಥ ಆಗ್ತಿಲ್ಲ. ಹೋಗುವಾಗ ಎದುರುಗಡೆ ಟೊಪ್ಪಿ ಇರುತ್ತೆ, ಬರುವಾಗ ಹಿಂದ್ಗಡೆ ಟೊಪ್ಪಿ ಇರುತ್ತೆ. ಮಾಡಬೇಕು ಅನ್ನುವಂಥದ್ದಿದೆ. ಮಾಡಿಲ್ಲ ಅಂತಂದ್ರೆ ನಾವೇನು ಬೇರೆ ದಾರಿ ಹುಡುಕ್ಬೇಕು ಅದನ್ನು ಹುಡುಕ್ತೀವಿ. ನಾನು ಈಗಾಗಲೇ ಮಾತಾಡಿದ್ದೀನಿ, ಪತ್ರನೂ ನಾವು ಬರೆದಿದ್ದೀವಿ. ಮತ್ತೆ ಅದಕ್ಕೆ ಬೇರೆ ದಾರಿ ಏನು ಹುಡುಕ್ಬೋದು, ಕೊಡ್ಲೇಬೇಕು. ಯಾಕಂದ್ರೆ ಕರಾವಳಿ ಇವತ್ತು ಅಸುರಕ್ಷಿತ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ನೇರ ಕೊಲ್ಲುವುದಲ್ಲ, ಹಲವಾರು ಸ್ಲೀಪರ್ ಸೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಯಾರು ಏನ್ ಮಾಡ್ತಿದ್ದಾರೆ ನಮ್ಗೆ ಗೊತ್ತಾಗ್ತಿಲ್ಲ. ಅದಕ್ಕಾಗಿ ಇದೆಲ್ಲ ಪತ್ತೆ ಆಗ್ಬೇಕು ಅಂತಂದ್ರೆ ಒಂದು ರೌಂಡು ಪ್ರವೀಣ್ ನಟ್ಟಾರ್ ಕೇಸಲ್ಲಿ ಆಗಿದೆ. 100 ಜನ ಸಿಕ್ಕಾಕೊಂಡಿದ್ದಾರೆ. ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಮನೆ ಪಕ್ಕದಲ್ಲೇ ಸಿರಿಯಾದ ಟ್ರೈನಿಂಗ್ ಆಗಿ ಬಂದವನಿದ್ದಾನೆ ಅಂತ. ನಿಜವಾಗ್ಲೂ ಗೊತ್ತಿರಲಿಲ್ಲ. ಕೇಳುವಾಗ ಭಯ ಆಯ್ತು ನಮ್ಗೆ. ನಮ್ಮ ಮನೆಗೂ ನಟ್ಟಾರ್ ಅವರ ಮನೆಗೆ ಕೇವಲ 6 ಕಿಲೋಮೀಟರ್ ದೂರ ಪ್ರವೀಣ್ ನಟ್ಟಾರ್ ಅವರ ಮನೆಗೆ. ನಮ್ಮ ಪಕ್ಕದ ಊರಲ್ಲೇ ಎಲ್ಲೋ ಟ್ರೈನಿಂಗ್ ಆದವರು ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಮ್ಗೆ ಶಾಕ್ ಆಗಿತ್ತು. ಅದು ಪ್ರವೀಣ್ ನಟ್ಟಾರಿನ ಹತ್ಯೆಯ ಕಾರಣ ಮತ್ತು NIA ತನಿಖೆ ಮಾಡಿದ ಕಾರಣಕ್ಕೆ ಅದು ಗೊತ್ತಾಯಿತು. ಇವತ್ತು ಇದರಿಂದ ಇನ್ನಷ್ಟು ಸತ್ಯಗಳು ಹೊರಬರ್ತವೆ. ಅದಕ್ಕಾಗಿ ಇದನ್ನ ಕೊಡಬೇಕನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಇಲ್ಲ, ನಾವು ನಮ್ಮ ಕಾರ್ಯಕರ್ತರಿಗೆ ಜಾಗೃತೆ ವಹಿಸಿ ಒಬ್ಬರೊಬ್ಬರೇ ರಾತ್ರಿ ಓಡಾಡಬೇಡಿ. ಸ್ಪೆಷಲಿ ನಮ್ಮ ಜಿಲ್ಲೆಗಳಲ್ಲಿ ಇವತ್ತು ನಾವೇ ಹೋದ್ರೂ ಕೂಡ ನಮ್ಮ ಮೊನ್ನೆಯಿಂದ ನಾನು ಹೇಳ್ಕೊಳ್ಳಲ್ಲ. ಯಾಕಂದ್ರೆ ನಾನು ಹೇಳ್ಕೊಂಡ್ರೆ ನಂಗೂ ಬೆದರಿಕೆ ಬಂದಿದೆ ಅಂತ ಖಾದರ್ ಹೇಳ್ಕೊಂಡಾಗೆ ಆಗತ್ತೆ ಅಂತ ಯಾರೋ ಹೇಳ್ಬೋದು. ಆದರೆ ಹಲವಾರು ಸಂದರ್ಭದಲ್ಲಿ ನಾವು ಇಂಥದನ್ನ ಹೆದರಿಸಿದ್ವಿ. ನಾನು ರಾಜ್ಯಾಧ್ಯಕ್ಷರಿಗೆ ಹೇಳಿದೆ, ನಮ್ಮ ಸಹೋದರರದು ಫೋನ್ ಬರ್ತಾ ಇದೆಯಪ್ಪ ಅಂತ ಹೇಳಿ. ಅದಕ್ಕಾಗಿ ಜಿಲ್ಲಾಧ್ಯಕ್ಷರಿಗೆ ಮೊನ್ನೆನೇ ಹೇಳಿದೆ. ಅದರ ಸಲುವಾಗಿ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಜಾಗೃತೆ ಇರಿ, ರಾತ್ರಿ ಒಬ್ಬರೇ ಓಡಾಡಬೇಡಿ, ಸ್ಪೆಷಲಿ ಬೈಕಲ್ಲಿ ಒಬ್ಬರೇ ಹೋಗಬೇಡಿ, ಇಂಥ ಹಲವಾರು ಸೂಚನೆ ಕೊಡ್ತೀವಿ. ಆದರೆ ಒಂದು ಸಂಸಾರದಲ್ಲಿ ಯಾರಿಗೋ ಹುಷಾರಿಲ್ಲ, ಎಲ್ಲೋ ಹೋಗಬೇಕು,
ನಮ್ಮ ಜಿಲ್ಲೆ ಅಂತ ಜಿಲ್ಲೆ ಕಾಡು ಜಿಲ್ಲೆ, ಅಲ್ಲಿ ಮಲೆನಾಡು ಜಿಲ್ಲೆಗಳಲ್ಲಿ ನಾವು ಹೋಗಬೇಕು, ದೂರ ದೂರ ಮನೆಗಳಿರ್ತವೆ, ಎಲ್ಲ ಸಂದರ್ಭದಲ್ಲಿ ಒಟ್ಟಿಗೆ ಹೋಗೋದಕ್ಕೆ ಪ್ರಶ್ನೆನೇ ಬರಲ್ಲ. ಅದಕ್ಕಾಗಿ ಅಂಥ ಜಿಲ್ಲೆಗಳಲ್ಲಿ ಇನ್ನೂ ನಮಗೆ ಬದುಕೋದು ಗಂಭೀರ ಅಂತ ಅನಿಸಿದೆ. ನಮ್ಮ ಕಾರ್ಯಕರ್ತರಿಗೆ ಸೂಚನೆ ಕೊಡ್ತೀವಿ. ಇವತ್ತು ಭರತ್ ಮತ್ತು ಶರಣ್ ಪಂಪ್ಗಳಿಗೆ ಬಂದಿದೆ, ನಾವು ಏನು ಮಾಡ್ಬೋದು, ಅಪ್ಪ ಜಾಗ್ರತೆ ಇರಿ ಅಂತ ಹೇಳಬೇಕು. ಒಟ್ಟಿಗೆ ಓಡಾಡಿ, ಗುಂಪಲ್ಲಿ ಓಡಾಡಿ. ಈಗ ಮೊನ್ನೆ ಇವರು ಗುಂಪಲ್ಲೇ ಇದ್ರಪ್ಪ, ಏನು ಮಾಡಿದ್ರು? ಎಲ್ಲ ಕಡೆಯಿಂದ ಅವರೇ ಈ ವೆಹಿಕಲ್ ಅನ್ನ ಬ್ಲಾಕ್ ಮಾಡಿದ್ರು, ಅಟ್ಯಾಕ್ ಮಾಡಿದ್ರು. ಗುಂಪಲ್ಲೇ ಇದ್ರು. ಸುಹಾಸನ ಒಬ್ಬನೇ ಇರಲಿಲ್ಲ, ಸುಹಾಸ್ ಜೊತೆ 5 ಜನ ಇದ್ರು. ಆದರೆ ಆಚೆ ಬರೋಕ್ಕೆ ಆಗ್ಲಿಲ್ವಲ್ಲ ಅವರು. ಆ ಥರ ಟೆರರಿಸಮ್ ಅನ್ನ, ಆ ಥರ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಉತ್ತರದಲ್ಲಿ ಪಪ್ಪು, ದಕ್ಷಿಣದಲ್ಲಿ ಟಿಪ್ಪು ಅಂದ್ರೆ ಯಾರು ಅಂತ ಅವರೇ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಅವರಿಗೆ ಕರೆಕ್ಟ್ ಅರ್ಥ ಆಗುತ್ತೆ. ನೋಡಿ, ನಿಮಗೆ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆದರೆ ಗೃಹ ಮಂತ್ರಿಯಾಗಿ ಮುಂದುವರಿರಿ. ರಕ್ಷಣೆ ಮಾಡೋಕ್ಕಾಗಲ್ಲ ಅಂತಂದ್ರೆ ದಯಮಾಡಿ ರಾಜೀನಾಮೆ ಕೊಡಿ. ಇದರಿಂದ ಕರ್ನಾಟಕ ರಾಜ್ಯಕ್ಕೂ ಹಿತ ಆಗುತ್ತೆ, ನಿಮಗೆ ಪರ್ಸನಲಿಯೂ ಹಿತ ಆಗುತ್ತೆ. ಪ್ರತಿನಿತ್ಯ ನಿಮ್ಮನ್ನು ದೂರೋದು ತಪ್ಪುತ್ತೆ. ನಿಮಗೆ ಶಕ್ತಿ ಇಲ್ಲ ಅಂತಂದ್ರೆ ದಯಮಾಡಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ, ಅಥವಾ ಬೇರೆ ಯಾವುದಾದ್ರೂ ಇಲಾಖೆ ತಗೊಳ್ಳಿ, ನಮ್ದೇನು ತೊಂದರೆ ಇಲ್ಲ. ಆದರೆ ಪ್ರತಿನಿತ್ಯ ನೀವು ಹೇಳ್ತಾ ಇರೋದು ಅದು ಚಿಕ್ಕ ಘಟನೆ, ನಾವು ಕ್ರಮ ಕೈಗೊಳ್ತೀವಿ, ಅದನ್ನು ನೋಡ್ತೀವಿ. ನನ್ನ ಗಮನಕ್ಕೆ ಬಂದಿಲ್ಲ. ಒಬ್ಬ ಗೃಹ ಸಚಿವ ಪದೇ ಪದೇ ಹೇಳ್ತಾರೆ ನನ್ನ ಗಮನಕ್ಕೆ ಬಂದಿಲ್ಲ, ನನಗೆ ಮಾಹಿತಿ ಇಲ್ಲ. ಯಾರ ಮೇಲೆ FIR ಆದ್ರೂ ಕೂಡ ಅವರು ಫೇಸ್ ಮಾಡ್ತಾರೆ. ಈಗ ಯಾವುದು ತಪ್ಪು ಯಾವುದು ಸರಿ, ಕಾನೂನು ನಮ್ಮ ದೇಶದಲ್ಲಿ ಸ್ಪಷ್ಟ ಇದೆ ಸಂವಿಧಾನ ಪ್ರಕಾರ. ಅದರ ಮೂಲಕ ಯಾರಿಗೆ ಏನೇ ತಪ್ಪಾದರೂ ಸರಿಯಾದರೂ ಕಾನೂನಂತೆ ಕ್ರಮ ಆಗುತ್ತೆ. ಕಾನೂನು ಮೀರಿ ಹೋದವರನ್ನ ರಕ್ಷಣೆ ಮಾಡುವ ಪ್ರಶ್ನೆ ಯಾರಿಗೂ ಬರಲ್ಲ. ಅದನ್ನು ಕೋರ್ಟು ಮಾಡಲ್ಲ, ಕೋರ್ಟ್ ಇದೆ ನೋಡ್ಕೊಳ್ಳುತ್ತೆ. ರಾಜಕಾರಣಿಗಳು ಒಬ್ಬ ಅಮಾಯಕರ ಜೀವಗಳು ಹೋಗ್ತಾ ಇದೆ. ನೀವು ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ್ರೆ ಈಗ ನೀವು ಹಿಂದೂಗಳ ಮೇಲೆ ಬಿಜೆಪಿ ಸರ್ಕಾರ ಬಂದಾಗ ಮೈನಾರಿಟಿ ಮೇಲೆ, ಅಂದ್ರೆ ಅಮಾಯಕರ ಜೀವ ಇಲ್ಲ. ಅದನ್ನೇ ನಾವು ಹೇಳ್ತಾ ಇರೋದು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ಜವಾಬ್ದಾರಿ ಎಲ್ಲರದು ಇದೆ, ಸರ್ಕಾರಗಳದ್ದು ಇದೆ. ಇಲ್ಲಿ ಬಿಜೆಪಿ ಬಂದಾಗ ಒಂದು ಕಾನೂನು, ಕಾಂಗ್ರೆಸ್ ಬಂದಾಗ ಒಂದು ಕಾನೂನು ಇರಲ್ವಲ್ಲ. ಸಂವಿಧಾನ ಪ್ರಕಾರ ಕಾನೂನು ನಡಿಬೇಕು, ಆಕ್ಟ್ ಪ್ರಕಾರ ಕಾನೂನು ನಡಿಬೇಕು, ಭಾರತೀಯ ಸಂಹಿತೆ ಪ್ರಕಾರ ಕಾನೂನು ನಡಿಬೇಕು. ಅದನ್ನು ನಡೆಸಕ್ಕೆ ಸರ್ಕಾರ ಮುಂದೆ ನಿಲ್ಬೇಕಲ್ಲ, ಸರ್ಕಾರ ಮಾಡಬೇಕು, ಸರ್ಕಾರ ಭಯ ತೋರಿಸಬೇಕು. 5 ವರ್ಷದ ಹೆಣ್ಮಕ್ಳ ಮೇಲೆ ಎಷ್ಟು ಅತ್ಯಾಚಾರ ಆಯಿತು ಕರ್ನಾಟಕದಲ್ಲಿ. ಯಾರಿಗಾದ್ರೂ ಕಾನೂನಿನ ಭಯ ಇದ್ರೆ, ನನಗೆ ಶಿಕ್ಷೆ ಆಗುತ್ತೆ ಅಂತಿದ್ರೆ, ಯಾವುದೋ ಹೈದರಾಬಾದಲ್ಲಿ ಆದಾಗೆ ಶೂಟೌಟ್ ಮಾಡಿದ್ರೆ ಭಯ ಬರುತ್ತೆ ಬೇರೆಯವರಿಗೆ. ನಮ್ಮಲ್ಲಿ ಭಯನೇ ಇಲ್ವಲ್ಲ. ಥ್ಯಾಂಕ್ ಯು ಸರ್. ಮೇಡಮ್, ರಾಹುಲ್ ಗಾಂಧಿ ಅವರು ಅಮೆರಿಕದ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹಿಂದೆ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಯಾವುದೇ ಫೈಲ್ಸ್ ನಾನ್ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ದಾರೆ. ಯಾವುದೇ ಫೈಲೂಸಿಗೆ ಅಂದ್ರೆ ಸಿಕ್ಕು ಸಮುದಾಯ ಅವ್ರು ರೆಸ್ಪಾನ್ಸಿಬಲ್ ಅಂದ್ರೆ ಅವ್ರು ಶಿಕ್ಷಣ ಅನುಭವಿಸ್ಬೇಕಲ್ಲ. 3,000ಕ್ಕಿಂತ ಹೆಚ್ಚು ಸಿಖ್ಖರ ಹತ್ಯೆ ಆಗಿದ್ದು ಸತ್ಯ ಇದೆ. ಅದನ್ನು ಕೋರ್ಟ್ ಹೇಳಿದೆ, ಅದಕ್ಕೆ ಕೇಸ್ಗಳಾಗಿದ್ದಾವೆ, ದಾಖಲೆ ಆಗಿದೆ. ಅವರು ಶಿಕ್ಷೆ ಅನುಭವಿಸ್ಲಿ. ಅವರು ರೆಸ್ಪಾನ್ಸಿಬಲ್ ತಗೊಳ್ಳೋದಾದ್ರೆ ಅವರು ಸೋಮೋಟ ಹೇಳಬೇಕು, ನನಗೆ ಶಿಕ್ಷೆ ಆಗಲಿ ಅಂತ ಹೇಳಿ ಹೋಗ್ಲಿ ಜೈಲಿಗೆ. ಥ್ಯಾಂಕ್ ಯು.